ಡಿಕೆ ಶಿವಕುಮಾರ್ ನೋಟಕ್ಕೆ ಭಯ ಬಿದ್ದ ಬಿಜೆಪಿ ಶಾಸಕ. ನಿಮ್ಮ ನೋಟವೇ ನನಗೆ ಭಯ ತಂದಿದೆ, ಅಟ್ರಾಸಿಟಿ ಕೇಸ್ ಹಾಕಿಸಬೇಡಿ ನನ್ನ ಮೇಲೆ ಅಂತ ಹೇಳಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಡಿಕೆಶಿಗೆ ಭಯಪಟ್ಟ ಬಿಜೆಪಿ ಶಾಸಕ ಯಾರು? ಡಿಕೆ ಅಂದ್ರೆ ಆ ಎಂಎಲ್ಎಗೆ ಯಾಕಿಷ್ಟು ಭಯ? ಹಾಗಾದ್ರೆ ಯಾರು ಆ ಎಂಎಲ್ಎ? ಡಿಕೆ ಶಿವಕುಮಾರ್ ಗುರಾಯಿಸ್ಕೊಂಡು ನೋಡಿದ್ರ? ನನ್ನ ಮೇಲೆ ಜಾತಿ ನಿಂದನೆ ಕೇಸ್ ಹಾಕಿಸಬೇಡಿ ಅಂದ್ರಂತೆ. ಕೈ ಮುಗಿದು ಕೇಳ್ಕತೀನಿ, ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿ ಅಂಗಲಾಚಿ ಬೇಡಿಕೊಂಡಿದ್ದಾರೆ ಬಿಜೆಪಿಯ ಎಂಎಲ್ಎ ಕಾಂಗ್ರೆಸ್ನ ಉಪ ಮುಖ್ಯಮಂತ್ರಿಯ ಜೊತೆ. ಹಾಗಾದ್ರೆ ಆ ಬಿಜೆಪಿಯ ಎಂಎಲ್ಎ ಯಾರು? ಆ ಎಂಎಲ್ಎಗೆ ಯಾಕಿಷ್ಟು ಭಯ? ಡಿಕೆ ಶಿವಕುಮಾರ್ ನೋಟಕ್ಕೆ ಭಯ ಬಿದ್ದ ಬಿಜೆಪಿ ಎಂಎಲ್ಎ. ಹಾಗಾದ್ರೆ ಆ ಎಂಎಲ್ಎ ಯಾರು? ಬಿಜೆಪಿಯ ಎಂಎಲ್ಎಗೆ ಡಿಕೆ ಶಿವಕುಮಾರ್ ಯಾಕೆ ಹಾಗೆ ನೋಡಿದ್ರು? ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಸಬೇಡಿ ಅಂತ ಹೇಳಿದ್ರಲ್ಲ, ಯಾವ ಕಾರಣಕ್ಕೆ ಹಂಗೆ ಹೇಳಿದ್ರು? ಅಟ್ರಾಸಿಟಿ ಅಂದ್ರೆ ಜಾತಿ ನಿಂದನೆ. ಜಾತಿ ನಿಂದನೆ ಕೇಸನ್ನ ಹಾಕಿಸಬೇಡಿ ಅಂತ ಹೇಳಿ ಹೇಳುವಷ್ಟು ಭಯಪಡಬಹುದಾದ ಬಿಜೆಪಿಯ ಎಂಎಲ್ಎ ಯಾರು? ನಾವು ರಿವೀಲ್ ಮಾಡ್ತೀವಿ ಯಾಕೆ ಮತ್ತು ಯಾರು ಆ ಎಂಎಲ್ಎ. ಡಿಕೆಶಿ ನೋಟಕ್ಕೆ ಭಯ ಬಿದ್ದ ಆ ಬಿಜೆಪಿಯ ಶಾಸಕ. ಆ ಬಿಜೆಪಿ ಶಾಸಕ ಬೇರಾರು ಅಲ್ಲ, ಆರ್ ನಗರದ ಶಾಸಕ ಮುನಿರತ್ನ. ಡಿಕೆ ನೋಟಕ್ಕೆ ಮುನಿರತ್ನ ಭಯ ಬಿದ್ದಿದ್ದಾರಂತೆ. ಎಸ್ಸಿ ಮತ್ತು ಎಸ್ಟಿ ಹಣ ದುರ್ಬಳಕೆ ಹೋರಾಟದ ವೇಳೆ ಹೇಳಿಕೆ, ನನ್ನ ಮೇಲೆ ರೇಪ್ ಕೇಸ್ ಹಾಕಬೇಡಿ ಎಂದು ವ್ಯಂಗ್ಯವಾಡಿದ್ದಾರೆ. ದಲಿತ ಕಾಯ್ದೆ ದುರುಪಯೋಗ ಪಡಿಸಿಕೊಳ್ಳಬೇಡಿ. ಶಿವಕುಮಾರ್ ಅವರೇ, ನಿಮ್ಮ ನೋಟದ ಭಯ ನನಗಿದೆ ಹೀಗಂತ ಮುನಿರತ್ನ ವಿಡಂಬನಾತ್ಮಕವಾಗಿ ಕುಟುಕಿದ್ದಾರೆ. ಇಲ್ಲಿ ಆರ್ ನಗರದ ಎಂಎಲ್ಎ ಮುನಿರತ್ನನ ವಿರುದ್ಧ 2 ಕೇಸು ದಾಖಲಾಗಿತ್ತು. ಇಲ್ಲೇ ಪಕ್ಕದಲ್ಲಿ ವಯಾಲಿಕಾವಲ್ ಸ್ಟೇಷನ್ನಲ್ಲಿ ಗುತ್ತಿಗೆದಾರನಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಆಡಿಯೋ ವೈರಲ್ ಆಗಿತ್ತು. ವೈರಲ್ ಆದ ಬೆನ್ನಲ್ಲೇ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಇದೇ ಮುನಿರತ್ನನ ವಿರುದ್ಧ ಅಟ್ರಾಸಿಟಿ ಕೇಸ್ ಒಂದು ಫೈಲ್ ಆಗುತ್ತೆ. ಪೊಲೀಸರು ಆಂಧ್ರದ ಬಾರ್ಡರ್ನಲ್ಲಿ ಮುನಿರತ್ನನನ್ನ ಎಳ್ಕೊಂಡು ಬರ್ತಾರೆ. ಎಲ್ಲಿಗೋ ಹೊರಟಿದ್ರು ಮುನಿರತ್ನ, ಕೇಸ್ ದಾಖಲಾಗ್ತಾ ಇದ್ದ ಹಾಗೆ ಪೊಲೀಸರು ಫಾಲೋ ಮಾಡಿದ್ರು. ಆಂಧ್ರ ಬಾರ್ಡರ್ನಲ್ಲಿ ಆತನನ್ನ, ಅಂದರೆ ಇದೇ ಶಾಸಕರನ್ನ ಹಿಡ್ಕೊಂಡು ಬಂದರು. ಇನ್ನೇನು ಜೈಲಿಗೆ ಹೋಗಬೇಕು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು. ಆ ಆಡಿಯೋವನ್ನು ಲ್ಯಾಬಿಗೆ ಕಳುಹಿಸಲಾಯಿತು. 14 ದಿನ ಅಥವಾ 7 ದಿನ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು. ಅಲ್ಲಿಂದ ಜಾಮೀನಿನ ಮೇಲೆ ಹೊರಬರ್ತಿರಬೇಕಾದ್ರೆ ಮೈಸೂರಿನಲ್ಲೊಂದು ಕೇಸ್ ಫೈಲ್ ಆಗುತ್ತೆ. ರೇಪ್ ಕೇಸ್, ಅತ್ಯಾಚಾರದ ಕೇಸ್. HIV ಸೋಂಕಿತ ಮಹಿಳೆಯರಿಗೆ ಚುಚ್ಚಿದ ಇಂಜೆಕ್ಷನ್ ಅಥವಾ ಇಂಜೆಕ್ಟ್ ಮಾಡಿದ ಸೂಜಿಯನ್ನ ಬಿಜೆಪಿಯ ತನ್ನ ಸ್ವಪಕ್ಷದ ನಾಯಕರಿಗೆ ಇಂಜೆಕ್ಟ್ ಮಾಡಿ ಅವರಿಗೂ HIV ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಎನ್ನುವಂಥ ವೈರಾಣುವನ್ನ ಅವರ ದೇಹಕ್ಕೂ ಸೋಂಕಿಸುವ ಅಥವಾ ಅವರ ದೇಹಕ್ಕೂ ಆ ರೋಗ ಬರೋ ರೀತಿಯ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥದ್ದು. ಅತ್ಯಂತ ಅಪಾಯಕಾರಿಯಾದಂತಹ ಕೃತ್ಯವೆಸಗೋದ್ರಲ್ಲಿ ಮುನಿರತ್ನ ಎಕ್ಸ್ಪರ್ಟ್ ಅನ್ನುವಂಥ ಆರೋಪವೂ ಕೂಡ ಕೇಳಿಬಂತು. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ನಿಮಗೆ ಇಡಿಸದೇ ಇರತಕ್ಕಂಥ ವ್ಯಕ್ತಿತ್ವದ ಮೇಲೆ ಸುಳ್ಳು ಕೇಸನ್ನು ದಾಖಲಿಸ್ತೀರಿ, ನನ್ನ ವಿರುದ್ಧ ಜಾತಿ ನಿಂದನೆ ಅತ್ಯಾಚಾರ ಕೇಸ್ ಹಾಕಬೇಡಿ ಡಿಕೆ ಶಿವಕುಮಾರ್ ಸಾಹೇಬ್ರೆ ಅಂತ ವ್ಯಂಗ್ಯವಾಡಿದ್ದಾರೆ ಆರ್ ನಗರದ ಶಾಸಕ ಮುನಿರತ್ನ.